ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸುಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾ ದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವ ಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ಮೂಲು ನಿರ್ದೇಶಕರು ಅವರಿಗೆ ಪಕ್ಷದ ಆಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಅವರ ನಿಖಿಲ್ ಅಣ್ಣ ಅವರ ಅಭಿಮಾನಿಗಳು ವಿಶೇಷವಾಗಿ ಆಹಾರವನ್ನು ನಾವು ಹಾಕಕ್ಕೆ ಅವಕಾಶ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ಆಹಾರವನ್ನು ಮಾಲಾರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಅವರ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸುಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾ ದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವ ಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ಮೂಲು ನಿರ್ದೇಶಕರು ಅವರಿಗೆ ಪಕ್ಷದ ಆಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಅವರ ನಿಖಿಲ್ ಅಣ್ಣ ಅವರ ಅಭಿಮಾನಿಗಳು ವಿಶೇಷವಾಗಿ ಆಹಾರವನ್ನು ನಾವು ಹಾಕಕ್ಕೆ ಅವಕಾಶ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ಆಹಾರವನ್ನು ಮಾಲಾರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಅವರ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ.